ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನೀಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆದ್ಯ ಮತ್ತು ನನ್ನ ಹಸ್ಬೆಂಡ್ ಅವರು ತಿಪ್ಸಂದ್ರದಲ್ಲಿ ವಿಶಾಲ್ ಮಾರ್ಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ನಂದು ನೇಲ್ ಆರ್ಟ್ ಪ್ರಾಡಕ್ಟ್ ಇದೆ, ಸೊ ಅದಕ್ಕೆ ಒಂದು ಬ್ಯಾಗ್ ಬೇಕಿತ್ತು. ಸೊ ಅಲ್ಲಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ತೊಗೊಂಡು ಬರಬೇಕು. ಸೊ ಲೆಟ್ಸ್ ಗೋ. ಬಾದ್ಯ ಏನೇನು ಇದಕ್ಕೆ ಫಿಕ್ಸ್ ಆದ್ರಿ. ಇದು ಯಾವ ಬ್ರ್ಯಾಂಡ್? ಇದು ಸಫಾರಿ. ಇದು ನಮ್ಮ ಅದೇ ನೋಡಿ ಎಷ್ಟು ಸಾರ ಕುಚ್ಚಿದೆ. ನಾನು ಹಿಂಗೆ ಕೊಡ್ಸ್ತೆ ತಾನೆ ಚಾಕ್ಲೇಟ್ ಚಿನ್ನಿ. ಬಾ ಪಾನಿಪುರಿ ತಿನ್ನೋಣ ಬಾ. ಪಾನಿ ಅಲ್ಲ, ಇರು ಹುಷಾರಾಗಿ ಇಡ್ಬೇಕು. ನಮ್ಮ ಆದ್ಯಾಗೆ ಐಸ್ ಗೋಲಾ ಬೇಕಂತೆ, ಸೊ ಇವಾಗ ಅದನ್ನು ಹೇಳಿದ್ದಾರೆ. ಐಸ್ ಗೋಲಾ ಗೋಲಾ ಗೋಲಾ. ನೆಕ್ಸ್ಟ್ ಡೇ ನಾನು ಕಲ್ಕೆರೆಗೆ ಹೋಗಬೇಕಿತ್ತು. ಏನಕ್ಕೆ ಅಂತ ಅಂದರೆ ನೇಲ್ ಆರ್ಟ್ ಬುಕ್ಕಿಂಗ್ ಇತ್ತು, ಸೊ ಹೋಗಿದ್ದೆ. ನಿಮಗೂ ಯಾರಿಗಾದ್ರೂ ನೇಲ್ ಆರ್ಟ್ ಬೇಕಿದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಪಾಪಪ್ ಮಾಡಿರ್ತೀನಿ. ಸೊ ನೀವು ನನಗೆ ಕಾಲ್ ಮಾಡ್ಬೋದು ಅಥವಾ DM ಸಹ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಮಾವಿನಕಾಯಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಮಾವಿನಕಾಯಿ ತಿಂತೆ ಎಷ್ಟೋ ದಿವಸ ಆದಮೇಲೆ ತಿಂತಾ ಇರೋದು ಇವಾಗ. ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ತಿಂದಿದ್ದು, ಅದಾದಮೇಲೆ ಇವತ್ತು ತಿಂತಾ ಇದ್ದೀನಿ. ನನಗೆ ನಮ್ಮ ಮಮ್ಮಿಗೆ ಇಷ್ಟ, ನಮ್ಮ ಅಜ್ಜಿಗೆ ಮಾವಿನ ಹಣ್ಣು ಇಷ್ಟ, ನನಗೆ ನಮ್ಮ ಮಮ್ಮಿಗೆ ಮಾವಿನಕಾಯಿ ಇಷ್ಟ. ನಮ್ಮ ಆದ್ಯ ನೋಡಿ ಎಷ್ಟು ಗೀಚಿಕೊಳ್ಳ ನೋಡಿ. ನಮ್ಮ ಆದ್ಯ ಗೋಡೆ ಎಲ್ಲ ಗೀಚಿಕೊಳ್ಳೆ, ಎಷ್ಟು ಗೀಚಿಕೊಳ್ಳೆ, ಎಲ್ಲಿ ಮೇಲಿಂದ ಗೀಚಿಕೊಳ್ಳೆ ಅಜ್ಜಿ. ನ್ಯೂಲಿ ಒಂದು ಸಲೂನ್ ಓಪನ್ ಆಗಿತ್ತು, ಸೊ ಆದ್ಯಾಗೂ ಹೇರ್ ಕಟ್ ಮಾಡಿಸ್ಬೇಕಿತ್ತು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ. ಆದ್ಯನ್ಗೆ ಹೇರ್ ಕಟ್ ಯೂಶಲಿ ಬಾಯ್ಸ್ ಸಲೂನಲ್ಲಿ ಮಾಡಿಸ್ತಾ ಇದ್ದಿದ್ದು ನನ್ನ ಹಸ್ಬೆಂಡ್ ಅವರು. ಇವತ್ತೇ ನಾವು ಒಂದು ಸಲೂನ್ಗೆ ಹೋಗಿ ಹೇರ್ ವಾಶ್ ಎಲ್ಲ ಮಾಡಿಸಿ ಹೇರ್ ಕಟ್ ಮಾಡಿಸಿದ್ದು. ಆದ್ಯಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಭಯ ಬೀಳ್ತಿದ್ಲು ಆದ್ಯ, ಆಮೇಲೆ ಸರಿ ಹೋದ್ಲು. ನಾನು 4th 5th ಸ್ಟ್ಯಾಂಡರ್ಡಲ್ಲಿ ಇರೋವಾಗ ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಬಾಯ್ಸ್ ಸಲೂನಲ್ಲಿ ಹೇರ್ ಕಟ್ ಮಾಡಿಸ್ತಾ ಇದ್ರು. ಆ ಅಂಗಡಿ ಈಗ್ಲೂ ಇದೆ. ಆ ಅಂಕಲ್ ಈಗಲೂ ಹೇಳ್ತಾರೆ ನೀವು ಇಲ್ಲೇ ನಮ್ಮ ಹೇರ್ ಕಟ್ ಎಲ್ಲ ಮಾಡಿಸ್ತಾ ಇದ್ದಿದ್ದು ಅಂತ. ಅಷ್ಟು ನೆನ್ಪಿಟ್ಕೊಂಡು ಈಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ದೊಡ್ಡ ಪಾಪು ಆಗಿದೆ, ನೀವು ಚಿಕ್ಕ ಪಾಪು ಅಲ್ಲ. ದೂರ ಕಟ್ಟಬೇಕು ಅಂತ ಹೇಳಿದ್ರೆ ಇವಾಗ ಅಂತ. ಒಂದು 10 minutes. ಈ ಅನ್ನೋದು ಬಾಯಿ ಮುಚ್ಚಬೇಕು. ಇವಾಗ ಬಾಯಿ ಒಳಗೆ ಹೋಗ್ಬಿಡು. ಡೋರಾ ಕಟ್ಟಬೇಕು ಅಂತ ಹೇಳ್ತಿದ್ಲು ಆದ್ಯ. ಅದಾದಮೇಲೆ ಡೋರಾ ಕಟ್ ಮಾಡಿಸಿದ್ದೀನಿ. ಇಲ್ಲಿ ಜಾರ್ ಸರಿಯಾಗಿ ಬೀಳ್ತಿದ್ದೆ ನಾನು ಅಲ್ಲ ಅವಾಗೆ. ಆದ್ಯ ಇಲ್ಲಿ ನನ್ನ ನೋಡು. ವಾವ್, ಸೂಪರ್ ಆಗಿದೆ ಚಿನ್ನಿ ಹೇರ್ ಕಟ್, ಕ್ಯೂಟಿ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು GRS ಫ್ಯಾಂಟಸಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 6:30 ಆಯಿತು. 2 hours ಆಗುತ್ತೆ ನಮ್ಮ ಮನೆಯಿಂದ GRS ಫ್ಯಾಂಟಸಿ ಪಾರ್ಕ್ಗೆ. ಸೊ ಲೆಟ್ಸ್ ಗೋ, ಬನ್ನಿ. ಪ್ಯಾಕ್ ಮಾಡಿದೆಲ್ಲ ಆಗಿದೆ, ನೀವು ನೋಡ್ಬೋದು. ರೈಟ್, GRSಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ವೆರಿ ಎಕ್ಸೈಟೆಡ್. ವಂಡರ್ಲಾಗೆ ಹೋಗಿ 2 years ಆಯಿತು. ಸೊ GRSಗೆ ಹೋಗಬೇಕು ಅಂತ ಅಂದ್ಕೊಂಡು ಇವಾಗ GRSಗೆ ಹೋಗ್ತಾ ಇದ್ದೀವಿ. ನೇಲ್ ಆರ್ಟ್ ನೋಡಿ ನಾನೇ ಮಾಡ್ಕೊಂಡಿದ್ದು ನನ್ನ ಕೈಗೆ ಚಾದ್ಯ, ಆ್ಯಂಡ್ ಈ ಕೈಗೂ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡೂ ಕೈಗಳಿಗೂ ನಾನೇ ಮಾಡಿಕೊಂಡೆ. ಬಿಡ್ದಿಯಲ್ಲಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ ಅಂತ ಹೇಳಿ ಬಂದಿದ್ದೀರಿ. ನಮ್ಮ ಆದ್ಯ ಫೋನ್ ಬೇಕಂತೆ, ವಿಡಿಯೋ ನೋಡ್ಕೊಂಡು ತಿನ್ನೋಕ್ಕೆ. ನಾವು ಈಗ ತಾನೇ GRS ಫ್ಯಾಂಟಸಿ ಪಾರ್ಕ್ಗೆ
ರೀಚ್ ಆಗಿದ್ದೀವಿ. ಅದ್ಯಾ ನಮ್ಮ ಆದೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾಳೆ. ಇನ್ನೂ ಓಪನ್ ಮಾಡಲಿಲ್ಲ, 10:30ಗೆ ಓಪನ್ ಆಗೋದು. ಇದಿತ್ತು ನಮ್ಮ ಮನೇಲಿ, ಎಲ್ಲ ಹೋಗುತ್ತೋ ಗೊತ್ತಿಲ್ಲ. ವಂಡರ್ಲಾದು ಹೋದಾಗ ತಗೊಂಡಿದ್ದು. ನೀರಲ್ಲಿ ಅಳ್ಬಾರ್ದು. ಹಾಗ್ಯಾ ಲಾಕರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವಾಗ ಅದೆಲ್ಲ ತಿನ್ನಂಗಿಲ್ಲ, ಓಕೆನಾ? ಸ್ವಲ್ಪ ಕಾಯ್ಬೇಕು ನೀನು. GRS ಫ್ಯಾಂಟಸಿ ಪಾರ್ಕ್ಗೆ ಫಸ್ಟ್ ನಾವು ಹೋಗಿದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ವಾಟರ್ ಗೇಮ್ಸ್ ಆಡೋಣ ಅಂತ ಹೇಳಿ ಹೋದ್ವಿ. ಎಲ್ಲ ವಾಟರ್ ಗೇಮ್ಸನ್ನು ಕಂಪ್ಲೀಟ್ ಮಾಡಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಅವರು ಇಬ್ಬರೂ. ನಮ್ಮ ಆದ್ಯಾನ ನಮ್ಮ ಅತ್ತೆ ನೋಡ್ಕೊಳ್ತಾ ಇದ್ರು. ಆದೇ ಒಬ್ಬಳೇ ಆಡ್ತಾ ಇರ್ತಾಳೆ ಅಂಥೇಳಿ ಮತ್ತೆ ನಾವು ಆದ್ಯನ ಹತ್ರ ಹೋಗಿ ಸ್ವಲ್ಪ ಅವಳನ್ನೂ ಆಟ ಆಡಿಸ್ಬಿಟ್ಟು ಮತ್ತೆ ನಾವು ವಾಟರ್ ಗೇಮ್ಸ್ನ ಆಡಕ್ಕೆ ಹೋಗ್ತಾ ಇದ್ವಿ. ನಾವು ಹೋಗಿದ್ದ ದಿವಸ ಅಷ್ಟೊಂದು ಜನ ಏನಿರಲಿಲ್ಲ, ಬೇಗ ಹೋಗಿ ಗೇಮ್ಸ್ ಎಲ್ಲ ಆಡ್ತಿದ್ವಿ. ನಮ್ಮ ಆದ್ಯಾಗೆ ಚೀಸು ಪಿಜ್ಜಾ ಹೇಳಿದ್ದೀನಿ ನಮ್ಮ ಆದ್ಯಾಗೆ. ಯಾಕೆ ಅಂತಂದರೆ ನಮ್ಮ ಆದ್ಯ ಬೆಳಗ್ಗೆಯಿಂದನೂ ಸರಿಗೇನು ತಿಂದಿಲ್ಲ, ಸೊ ಅದಕ್ಕೋಸ್ಕರ ನಾವಿಲ್ಲೇ ಈಗ ಲಂಚ್ನ ಮಾಡಿದ್ವಿ. ಇಲ್ಲೆಲ್ಲೂ ಬಿರಿಯಾನಿ ಸಿಗ್ತಾನೆ ಇಲ್ಲ, ವೆಜ್ ತಿನ್ನೋಣ ಅಂತ ಹೇಳಿ ಇವಾಗ ಮೋಸ್ಟ್ ನಾವು GRS ಅಲ್ಲಿ ಫಿನಿಶ್ ಮಾಡಿದ್ದೀವಿ ನೋಡಿ. ಇದಕ್ಕೊಂದು ಹೋಗಿಲ್ಲ, ಅದಾದಮೇಲೆ ಇದಕ್ಕೊಂದು ಹೋಗಿಲ್ಲ. ಇದು ಆದ್ಯ ಕೈಲಿ ಆಟ ಆಡಿಸ್ಬೇಕು ಅಂತ ಸುಮ್ಮನೆ ಇದ್ದೀನಿ ಈಗ. ಚೆನ್ನಾಗಿದೆ. ನಾವು ವೇವ್ ಸ್ಟಾರ್ಟ್ ಆಗಿದೆ. Hi guys. ಓಕೆ, ಯಾವುದು ಇದಾ? ಚೆನ್ನಾಗಲ್ಲ. ಒಬ್ಳೆ ಗೇಮ್ನ ಆಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಅವ್ರು ಬರಲ್ಲ ಈ ಗೇಮ್ಸ್ಗೆ. ವೇವ್ ಪೂಲಲ್ಲಿ ಮತ್ತು ಇನ್ನೂ ಒಂದು ಕಡೆಯಲ್ಲಿ ಫೋಟೋಸ್ ಹಿಡಿದ್ರು. ಆ್ಯಂಡ್ ನನ್ನ ಫೋನು ಇದ್ದಿಲ್ಲ ಅಂತ ಹೇಳಿ ನಾವು ಫೋಟೋಸ್ ಹಿಡಿಸ್ಕೊಂಡ್ರಿ. ಫೋಟೋಸ್ ಈಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ಪೇ ಮಾಡಬೇಕಾಗುತ್ತೆ. ನಾವು ಹಿಡ್ಕೊಳಕ್ಕೆ ಆಗೋದಿಲ್ಲ. ಚೆನ್ನಾಗಿ ಫೋಟೋಸ್ ಎಲ್ಲ ಹಿಡಿದಿದ್ರು. ಎಲ್ಲ ಗೇಮ್ಸು ಆಡಿದಾಯ್ತು. ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾವಿವಾಗ ಸ್ನೋ ವರ್ಲ್ಡ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಶಾರ್ಪ್ 5:10 ನಾವು ಸ್ನೋ ಪಾರ್ಕ್ ಹತ್ರ ಇದ್ದೀವಿ. ಫಸ್ಟ್ ನಾವು ಏನು ಮಾಡಿದ್ರಿ ಅಂದರೆ GRS ಫ್ಯಾಂಟಸಿ ಪಾರ್ಕಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವಾಟರ್ ಗೇಮ್ಸ್ ಆಡೋಕ್ಕೆ ಹೋದ್ಬಿಟ್ರಿ. 2 o'clock ತನಕ ವಾಟರ್ ಗೇಮ್ಸ್ ಆಡಿ ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾವು ಲ್ಯಾಂಡ್ ಗೇಮ್ಸ್ಗೆ ಹೋದ್ವಿ. ಫಸ್ಟೇ ಎಲ್ಲರೂ ಲ್ಯಾಂಡ್ ಗೇಮ್ಸಲ್ಲಿ ನಿಂತ್ಕೊಂಬಿಟ್ಟಿರ್ತಾರೆ. ಅದನ್ನ ನನ್ನ ಹಸ್ಬೆಂಡ್ ಅವರು ಗೇಮ್ಸ್ ಎಲ್ಲ ಆಡಿಸ್ತಿದ್ರು. ಆ್ಯಂಡ್ ನಾನು ಒಂದೆರಡು ಗೇಮ್ ಹೋಗಿ ಆಡಿದೆ. ನಾನು ಒಬ್ಬಳೇ ಆಡಬೇಕಿತ್ತು ಅಂತ ಹೇಳಿ ಹಂಗೂ ಹೋಗಿ ಆಡಿದೆ. ಬಟ್ ನನ್ನ ಹಸ್ಬೆಂಡ್ ಅವರು ಅಲ್ಲಿ ಕೆಳಗಡೆನೇ ಇದ್ದರು ನಾನು ಗೇಮ್ಸ್ ಎಲ್ಲ ಆಡ್ತಾ ಇರೋವಾಗ. ಬಟ್ ಸ್ಟಿಲ್ ನನ್ನ ಜೊತೆಗೆ ಯಾರಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು. ಈಗ ನನ್ನ ಮೇಲೆ ಫುಲ್ ಕೋಪ ಮಾಡ್ಕೊಬಿಟ್ಟಿದ್ದಾಳೆ ನಾನು ಬೈದೆ ಅಂತ ಹೇಳಿ. ಇವಾಗ ನೋಡಿ ಅವಳ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತೀನಿ. ನೋಡಿದ್ರಾ ಎಷ್ಟು? ಇವಾಗ ನೋಡಿ ಅಲ್ಲೋಗಿ ಕುತ್ಕೊಳ್ತೀನಿ, ತಿರ್ಗಾ ಈ ಕಡೆಗೆ ಎದ್ದು ಬರ್ತಾಳೆ.
ಸ್ನೋ ಪಾರ್ಕಲ್ಲಿ ಮತ್ತು ಅಪ್ ಆ್ಯಂಡ್ ಡೌನಲ್ಲೂ ನಾವು ಫೋಟೋಗ್ರಾಫರ್ಸ್ಗೆ ಹೇಳಿಬಿಟ್ಟಿದ್ರಿ, ಸೊ ಅವರೇ ಫೋಟೋಸ್ ಎಲ್ಲ ಹಿಡಿತಿದ್ರು. ನೆಕ್ಸ್ಟ್ ಡೇ ನಿನ್ನೆ ನಾವು ಮನೆಗೆ ಹೋಗಬೇಕಿತ್ತು, ಬಟ್ ಹೋಗಲಿಲ್ಲ ನಾವು, ಯಾಕೆ ಅಂತಂದರೆ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ನಿನ್ನೆ ನೈಟ್ ರೂಮಲ್ಲಿ ಸ್ಟೇ ಆಗಿ ಇವಾಗ ಮಾರ್ನಿಂಗ್ ಟೈಮ್ ಎಷ್ಟೊತ್ತಿ 8:15 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸೀದಾ ಚಾಮುಂಡಿ ಹೋಗೋದು. ನಮ್ಮ ಆದ್ಯಾಗ ಬಟ್ಟೆನೇ ತೊಗೊಂಬಂದಿಲ್ಲ, ನಾನು ದೊಡ್ಡ ಟಾಪ್ ತೊಗೊಂಡು ಬಂದಿದ್ದೆ ಇರಲಿ ಅಂತ ಹೇಳಿ, ನೋಡಿದ್ರೆ ಇವಾಗ ಇದೇ ಯೂಸ್ ಆಯಿತು. ಬಟ್ ಆದ್ಯಾಗೆ ತೊಗೊಂಡೇ ಬಂದಿಲ್ಲ ನಾನು, ಪಾಪ. ಮೈಸೂರು ಪ್ಯಾಲೇಸ್ ದೇವರ ದರ್ಶನ ತುಂಬ ಚೆನ್ನಾಗಾಯಿತು, ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ ಇದು. ಊಟ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ. ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಬಾಯ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.